ಎಲ್ರಿಗೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಎಲ್ರಿಗೂ ಥ್ಯಾಂಕ್ಸ್. ಇವತ್ತು ನಾನು ಮಟನ್ ಸಾಂಬಾರು ಮಾಡ್ತಾಯಿದ್ದೀನಿ. ಬೇಕಾದ ಇಂಗ್ರೀಡಿಯೆಂಟ್ಸ್: ಮಟನ್ 1 kg, ಈರುಳ್ಳಿ 2, ಬೆಳ್ಳುಳ್ಳಿ 2ರಿಂದ 3 ಗೆಡ್ಡೆ, ಶುಂಠಿ 2 ಇಂಚು, ಚಕ್ಕೆ 2 ಇಂಚು, ಲವಂಗ 2, ಟೊಮೊಟೊ 1, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ತೆಂಗಿನಕಾಯಿ ತುರಿ 1 ಕಪ್, ಅರ್ಧ ಕಪ್ ಸಾಂಬಾರು ಪುಡಿ. ಒಂದು ಕುಕ್ಕರ್ ಪ್ಯಾನ್ ತಗೊಳ್ಳಿ. ಎರಡರಿಂದ 3 ಸ್ಪೂನ್ ಎಣ್ಣೆ ಹಾಕಿ. ಮಟನ್ನಲ್ಲಿ ಫ್ಯಾಟ್ ಜಾಸ್ತಿ ಇದ್ದರೆ ಎಣ್ಣೆ ಕಮ್ಮಿ ಹಾಕಿ. ಕಟ್ ಮಾಡಿರೋ ಈರುಳ್ಳಿ ಹಾಕಿ. ಈರುಳ್ಳಿ ಫ್ರೈ ಆದಮೇಲೆ ತೊಳೆದಿಟ್ಕೊಂಡಿರೋ ಮಟನ್ ಹಾಕಿ. ಒಂದು ಸ್ಪೂನ್ ಅರಿಶಿನ ಪುಡಿ, ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೀರು ಇಲ್ಲದೇ ಇರೋ ಥರ ಮಟನ್ ಫುಲ್ಲು ಡ್ರೈ ಆಗಬೇಕು. ಅಷ್ಟರಲ್ಲಿ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ ತಗೊಳ್ಳಿ. ಒಂದು ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. 1 ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಟೊಮೊಟೊ, ಶುಂಠಿ, ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ತೆಂಗಿನಕಾಯಿ ತುರಿ, ಸಾಂಬಾರು ಪೌಡರ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ತಣ್ಣಗಾಗಕ್ಕೆ ಬಿಡಿ. ತಣ್ಣಗಾಗಿದೆ. ಫುಲ್ಲು ನೈಸಿಗೆ ರುಬ್ಕೋಬೇಕು. ಫುಲ್ಲು ನೈಸಿಗಿರಬೇಕು ಮಸಾಲೆ. ಮಟನ್ ಫುಲ್ಲು ಡ್ರೈ ಆಗಿದೆ. ರುಬ್ಬಿರೋ ಮಸಾಲೆ ಹಾಕಿ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಸಾಂಬಾರು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ. ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 3 ವಿಷಲ್ ಹೊಡಿಸಿ. ಮಟನ್ ಬಲ್ತಿದ್ರೆ 4ರಿಂದ 5 ವಿಷಲ್ ಹೊಡಿಸಿ. ಮಟನ್ ಸಾಂಬಾರು ಚಪಾತಿ, ರೊಟ್ಟಿ, ಪೂರಿ, ಗೀ ರೈಸು, ಇಡ್ಲಿ, ದೋಸೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಸಾಂಬಾರು ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.